ಹಾಯ್ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೌತಲ್ಲಿ ಲೋಕಸಭಾ ಎಲೆಕ್ಷನ್ ಜೋರಾಗಿ ನಡೀತಾ ಇದೆ. ಸೊ ಇಲ್ಲಿನ ಅಭ್ಯರ್ಥಿಗಳು ಈಗಿನ ಎಲೆಕ್ಷನ್ನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊತಾರೆ. 2024 ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಈ ಕ್ಷೇತ್ರದ ಮೇಲೆ ಜನಗಳು ಅತಿ ಹೆಚ್ಚಾಗಿ ಕಣ್ಣನ್ನು ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಈಗ ಇಬ್ಬರು ಘಟಾನುಘಟಿ ಸ್ಪರ್ಧಿಗಳು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಈಗಿನ ಇರುವಂತಹ ಸಂಸದರು ಡಿ.ಕೆ. ಸುರೇಶ್ ಅವರು, ನಮ್ಮ ಉಪಮುಖ್ಯಮಂತ್ರಿಯವರ ತಮ್ಮನಾದಂತಹ ಡಿ.ಕೆ. ಸುರೇಶ್ ಅವರು ಈಗ ಇರುವಂತಹ ಪ್ರಸ್ತುತ ಸಂಸದರು. ಇವರನ್ನು ಈ ಕ್ಷೇತ್ರದಲ್ಲಿ ಸೋಲಿಸೋದು ಅತ್ಯಂತ ಕಷ್ಟಕರ, ಅಸಾಧ್ಯ ಕೂಡ ಅನ್ಬೋದು. ಯಾಕಂದರೆ ದೇಶದಲ್ಲಿ ಅತ್ಯಂತ ಬಲಿಷ್ಠವಾದ ಒಂದು ಪಕ್ಷ ಅಂತ ಹೇಳಿದರೆ ಅದು BJP. ಅಂತಹ BJP ಅಭ್ಯರ್ಥಿಗಳು ಹಾಗೂ BJPಯ ಇಡೀ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಡಿ.ಕೆ. ಸುರೇಶ್ ವಿರುದ್ಧ ಎಷ್ಟೇ ಪ್ರಚಾರ ಮಾಡಿದ್ರು, ಜನಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಜನಗಳು ಪ್ರೀತಿ ತೋರಿಸಿದ್ದು ಮಾತ್ರ ಬಂಡೆ ಡಿ.ಕೆ. ಸುರೇಶ್ಗೆ ಮಾತ್ರ. ಇಲ್ಲಿ ಡಿ.ಕೆ. ಸುರೇಶ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಅದರಿಂದಾಗಿ BJP ಏನು ಐಡಿಯಾ ಮಾಡ್ತು ಅಂತ ಹೇಳಿದರೆ, ಈಗ BJP JDS ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಆ ಹೊಂದಾಣಿಕೆಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು BJP ತನ್ನ ಕಡೆ ಸೆಳ್ಕೊಂಡು ಅಲ್ಲಿನ ಟಿಕೆಟನ್ನು ಅವರಿಗೆ ನೀಡಿದೆ. ಈ ಹಿಂದೆ ಇದೇ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ನಾವೇನಾದರೂ ಹೋದರೆ ನಾವು ಓದಿದ್ದು ಕೂಡ ವ್ಯರ್ಥ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅವರು ಯಾವಾಗ ಡಾಕ್ಟರ್ ಆಗಿದ್ದರು ಆವಾಗ. ಆದರೆ ಅವರ ರಿಟೈರ್ಡ್ ಆದ ನಂತರ ಅವರಿಗೂ ರಾಜಕೀಯದಲ್ಲಿ ಆಸಕ್ತಿ ಬೆಳೆದು ಈಗ ರಾಜಕೀಯಕ್ಕೆ ಹೋಗಿದ್ದಾರೆ ಹಾಗೂ ಒಬ್ಬ ಘಟಾನುಘಟಿ ವ್ಯಕ್ತಿಯ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅದು ಬೆಂಗಳೂರು ದಕ್ಷಿಣದಲ್ಲಿ ಜನಗಳ ಅಭಿಪ್ರಾಯ ನೀವು ತಿಳ್ಕೋಬಹುದು. ಈಗ ಡಿ.ಕೆ. ಸುರೇಶ್ಗೆ ಸ್ವಲ್ಪ ಸೋಲೋ ಅನುಭವ ಆಗೋ ಅಂತ ಕಾಣ್ತಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಜನಪ್ರಿಯ ಆದಂತಹ ಒಬ್ಬ ಡಾಕ್ಟರ್ ಅಂತ ಹೇಳ್ಬೋದು. ಹಲವಾರು ಜನರಿಗೆ ಜೀವವನ್ನು ಬದುಕಿಸಿಕೊಟ್ಟಿರುವಂತಹ ಒಬ್ಬ ಡಾಕ್ಟರ್. ಆದರೆ ಅವರನ್ನು ರಾಜಕೀಯಕ್ಕೆ ತಂದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೆಲವರ ಪ್ರಶ್ನೆ ಆಗಿದೆ. ಯಾಕಂದರೆ ಗಳಿಸಿದಂತಹ ಗೌರವ ರಾಜಕೀಯದಲ್ಲಿ ಕಳ್ಕೊಳ್ಬಹುದು ಅಂತ ಹೇಳಿ ಹಲವಾರು ಜನ ಮಾತಾಡ್ತಿದ್ದಾರೆ. ರಾಜಕೀಯದಲ್ಲಿ ಬಂದಾದ ನಂತರ ಅವರ ವೈಯಕ್ತಿಕ ವಿಚಾರಗಳನ್ನು ತೆಗೆದು ಅವರನ್ನು ಅವಮಾನ ಮಾಡುವಂತಹ ಕೆಲಸಗಳು ಕೂಡ ನಡೆಯುತ್ತೆ. ಆದರೆ ಡಿ.ಕೆ. ಸುರೇಶ್ಗೆ ಸೋಲಿಸೋಕೆ ಇದ್ದಂತಹ ಒಂದೇ ಒಂದು ಗಾಳ, ಅದು ಡಾಕ್ಟರ್ ಮಂಜುನಾಥ್ BJPಗೆ. ಸೊ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಆದ್ರೂ ಅವರು JDSನ್ನು ಬಿಟ್ಟು BJPಗೆ ಬಂದು ಸೇರಿಕೊಂಡಿದ್ದಾರೆ. ಆದರೆ BJP ಮೈಂಡ್ ಗೇಮ್ ಏನಂದರೆ ಬೆಂಗಳೂರು ದಕ್ಷಿಣನ ಕಾಂಗ್ರೆಸ್ನಿಂದ ವಶಪಡಿಸ್ಕೊಳ್ಬೇಕು. ನನ್ನ ಪ್ರಕಾರ ಬೆಂಗಳೂರು ದಕ್ಷಿಣವನ್ನು ಕಾಂಗ್ರೆಸ್ಸಿಂದ ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ, ಅಸಾಧ್ಯ ಅನ್ಬೋದು. ಯಾಕಂದರೆ ಡಿ.ಕೆ. ಸುರೇಶ್ ಅವರು ಸಾಮಾನ್ಯವಾದ ಅಭ್ಯರ್ಥಿ ಅಲ್ಲ. ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಅಲ್ಲಿನ ಜನ ಹೇಳ್ತಾರೆ, ಬಂಡೆನ ಯಾರಾದರೂ ಕರಗಿಸೋಕೆ ಸಾಧ್ಯನಾ ಅಂತ. ಸೊ ಅದು ಅಂತಿಂತ ಬಂಡೆ ಅಲ್ಲ, ಕನಕಪುರ ಬಂಡೆ. ಸೊ ಡಿ.ಕೆ. ಸುರೇಶ್ನ ಡಾಕ್ಟರ್ ಮಂಜುನಾಥ್ ಆಗಿರ್ಬೋದು ಅಥವಾ ದೊಡ್ಡ ಪಕ್ಷ BJP ಆಗಿರ್ಬೋದು, ಅವರನ್ನು ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ನೀವು ನೋಡ್ಬೋದು, ಡಾಕ್ಟರ್ ಮಂಜುನಾಥ್ ಈ ಬಾರಿ ಸೋತ್ರೆ ಅವರಿಗೆ ಆಗುವಂತಹ ಅವಮಾನ ಅಂತಿದ್ದದಲ್ಲ. ಹಾಗೂ ಅವರ ಬಗ್ಗೆ ಅವಮಾನ ಆಗುವಂತಹ ಹೇಳಿಕೆಗಳು ಕೂಡ ಬರ್ತದೆ. ಆದರೆ ಒಂದು ಪಕ್ಷ ಸೋತ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗೋದು ಖಾಯಂ. ಯಾಕಂದರೆ ಅವರು ಗಳಿಸಿದಂತಹ 60 ವರ್ಷಗಳ ಕಾಲ ಅವರು ಡಾಕ್ಟರ್ ಆಗಿದ್ದರು. ಸೊ ಅವರು ಗಳಿಸಿದಂತಹ ಎಲ್ಲ ಒಂದು ಗೌರವವನ್ನು ಕಳ್ಕೋತಾರೆ. ಯಾಕಂದರೆ ರಾಜಕೀಯಕ್ಕೆ ಧುಮುಕೋದು ದೊಡ್ಡ ವಿಚಾರ ಅಲ್ಲ, ಧುಮುಕಿದ ಮೇಲೆ ಅಲ್ಲಿ ಈಜೋದು ತುಂಬ ದೊಡ್ಡ ವಿಚಾರ. ಸೊ ಬೆಂಗಳೂರು ದಕ್ಷಿಣದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಡಿ.ಕೆ. ಸುರೇಶ್. ಇವರನ್ನು ಸೋಲಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ. ಸೊ ಅಲ್ಲಿನ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಅಲ್ಲಿನ ಬೆಳವಣಿಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.